ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ನಲ್ಲಿ ಮನೆ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಮತ್ತು ಪೋಷಕರಿಗೆ ಯಾವ ರೀತಿಯಾಗಿ ಸಲಹೆ ನೀಡಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೋಷನ್ ಟ್ರ್ಯಾಕರ್ ಓಪನ್ ಮಾಡಿದ ನಂತರ ಕೆಳಗಡೆಗೆ ಮನೆ ಭೇಟಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಡ್ಯೂ ಪೂರ್ಣಗೊಂಡಿದೆ ಮತ್ತು ತಪ್ಪಿದೆ ಅಂತೇಳಿ ಅರ್ಪಿತಾ ಬೇಬಿ ಅಂದರೆ ಈ ಮಗುವಿಗೆ ಮನೆ ಭೇಟಿ ನೀಡಬೇಕಾಗುತ್ತೆ. ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 9 ಆಗಸ್ಟ್ 2026, ಕೊನೆಯ ದಿನಾಂಕ 8 ಸೆಪ್ಟೆಂಬರ್ 2026 ಅಂತಿದೆ. ಎರಡು ತಿಂಗಳ ಮಗುವಿನ ಮನೆ ಭೇಟಿ 9 ಇದೆ. ಇಲ್ಲಿ ಫಲಾನುಭವಿಗಳಿಗೆ ವಿಡಿಯೋ ತೋರಿಸ್ಬೇಕಂತಿದೆ. ಹೋಮ್ ವಿಸಿಟ್ 9ಗೆ ಯಾವ ರೀತಿಯಾಗಿ ಮನೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಸಲಹೆ ಮತ್ತು ಆರೈಕೆ ಬಗ್ಗೆ ಯಾವ ರೀತಿಯಾಗಿ ಹೇಳ್ಬೇಕಂತೇಳಿ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ನವಚೇತನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆ ವಿಡಿಯೋ ಕೂಡ ನೀವು ಫಲಾನುಭವಿಗಳಿಗೆ ತೋರಿಸ್ಬೋದು. Explain to the parents about the upcoming developmental milestones for children aged 0 to 3 months. Hello. In today's video, we will learn about the activities suggested in Navchetna to strengthen the development of children from birth to 3 months of age. Please make sure to watch this video before home visit number 9. During the home visit, first explain to the parents about the upcoming developmental milestones for children aged 0 to 3 months. After that, demonstrate the easy play-based activities suggested in the video by doing them with the child. After the demonstration, encourage the parents and other family members to play these games with the child every day. At around 3 months of age, children are usually able to do the following. They recognize their mother's face, smile in social environments, make eye contact, lie on their stomach, move their hands and legs, and keep their hands open and relaxed. By lovingly engaging in these simple activities every day, caregivers can help children reach these developmental milestones. According to Navchetna, the activities to be done during the first 3 months of a child's life are discovering loving faces, singing to baby, imitating sounds, gentle soothing, loving and hugging the baby. Let's see how this mother is encouraging her child's seeing and listening abilities by singing with the baby. Twinkle, twinkle, little star, how I wonder what you are. Yes, by doing these simple activities every day, caregivers can provide strong support to a child's development during the first 3 years of life. ಈ ರೀತಿಯಾಗಿ ವಿಡಿಯೋದಲ್ಲಿ ಮಗು ಯಾವ ರೀತಿಯಾಗಿ ರೆಕಗ್ನೈಜೇಷನ್ ಮಾಡುತ್ತೆ ಫೇಸ್ನ ಮತ್ತು ಯಾವ ರೀತಿಯಾಗಿ ನಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಅದನ್ನ ನೀವು ಮನೆ ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ತೋರಿಸ್ಬೇಕಾಗುತ್ತೆ. ಅದೇ ರೀತಿಯಾಗಿ ಎರಡನೇದು ನವಜಾತ ಶಿಶುಗಳಲ್ಲಿ ಸ್ತನ್ಯಪಾನವನ್ನು ಗಮನಿಸುವುದು ಮತ್ತು ಏಕೆ ಅಂತೇಳಿದೆ. ಮಕ್ಕಳ ಬೆಳವಣಿಗೆ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಪ್ರತ್ಯೇಕವಾಗಿ ಸ್ತನ್ಯಪಾನವನ್ನು ಖಾತ್ರಿಪಡಿಸುವುದು ಮತ್ತು ತೀವ್ರ ಅಪೌಷ್ಟಿಕತೆಯನ್ನು ಗುರುತಿಸುವುದು ಮತ್ತು ತಡೆಯುವುದು. ಅನಾರೋಗ್ಯದ ಸಮಯದಲ್ಲಿ ಆಹಾರ ನೀಡಬೇಕಂತೇಳಿ ಸಲಹೆ ನೀಡಬೇಕಾಗುತ್ತೆ. 85% ಮೆದುಳಿನ ಬೆಳವಣಿಗೆಯು 6 ವರ್ಷಕ್ಕಿಂತ ಮೊದಲೇ ನಡೆಯುವುದರಿಂದ ಮಕ್ಕಳೊಂದಿಗೆ ತೊಡಗಿಸಿಕೊಳ್ಳುವ ಮಹತ್ವವನ್ನು ವಿವರಿಸಬೇಕಾಗುತ್ತೆ. ಸಣ್ಣ ಮಕ್ಕಳಿಗೆ ಸೇವೆ ಮತ್ತು ಹಿಂತಿರುಗಿ ಪ್ರೀತಿ, ಮಾತುಕತೆ ಮತ್ತು ಆಟದ ಪರಿಕಲ್ಪನೆಯನ್ನು ವಿವರಿಸಬೇಕಾಗುತ್ತೆ. ಈಗ ಆ ವಿಡಿಯೋನ ನೀವು ತೋರಿಸ್ಬೇಕಾಗುತ್ತೆ. 9ನೇ ಮನೆ ಭೇಟಿ ವಿಡಿಯೋಗಳು ಬಳಸಿ ಮಗುವಿನ 4ನೇ ತಿಂಗಳ 10ನೇ ಮನೆ ಭೇಟಿ ವಿಡಿಯೋಗಳನ್ನು ವೀಕ್ಷಿಸಲು ಪೋಷಕರಿಗೆ ಸಲಹೆ ನೀಡಬೇಕಾಗುತ್ತೆ. ಬಾಲ್ಯದ ಆರಂಭದ ಪ್ರಚೋದನೆಗೆ ಎಷ್ಟು ಸರಳವಾದ ಗೃಹ ಬಳಕೆಯ ವಸ್ತುಗಳನ್ನು ಬಳಸುವುದು ಎಂಬುದರ ಬಗ್ಗೆ ತೋರಿಸಬೇಕಾಗುತ್ತೆ. ಮನೆ ಭೇಟಿ ನೀಡಿದ ಸಂದರ್ಭದಲ್ಲಿ ಚಟುವಟಿಕೆ ಒಮ್ಮೆ ತಂದೆ ತಾಯಿಯ ಅವ್ರ ಜೊತೆ
ನೀವು ಕೂಡ ತಂದೆ ತಾಯಿ ಕೂಡ ಮಾಡಬೇಕಂತೇಳಿ ತಿಳಿಸ್ಬೇಕಾಗುತ್ತೆ ಪೋಷಕರಿಗೆ. ತಾಯಿಯೊಂದಿಗೆ ತಂದೆ ಮತ್ತು ಇತರೆ ಆರೈಕೆದಾರರು ಯಾರಿರ್ತಾರಲ್ವ ಅವರು ಕೂಡ ಭಾಗವಹಿಸುವುದು ಮತ್ತು ಉತ್ತೇಜಿಸುವುದು ಅಂತೇಳಿ ತಿಳಿಸ್ಬೇಕಾಗುತ್ತೆ. ಅದಾದ ನಂತರ ಮುಂದೆ ಕ್ಲಿಕ್ ಮಾಡಬೇಕು. ಇಲ್ಲಿ ಒಂದಿಷ್ಟು ಕ್ವಶನ್ಗಳು ಇದ್ದಾವೆ. ತಾಯಿ ಕಳೆದ 1 ತಿಂಗಳಿನಿಂದ ಪ್ರತ್ಯೇಕವಾಗಿ ಸ್ತನ್ಯಪಾನ ಮಾಡುತ್ತಿದ್ದಾರೆ, ಹೌದಂತ ಕೊಡಿ. ಆರಂಭಿಕ ಬಾಲ್ಯದ ಪ್ರಚೋದನೆ ಪ್ರಶ್ನೆಗಳಿಗೆ ಮಗು ತಾಯಿಯು ಮುಖವನ್ನು ಗುರುತಿಸಲು ಪ್ರಾರಂಭಿಸುತ್ತದೆಯೇ, ಹೌದು. ಮಗು ನಗಲು ಪ್ರಾರಂಭಿಸಿದೆಯೇ, ಹೌದು. ಮಗು ಕಣ್ಣಿನ ಸಂಪರ್ಕವನ್ನು ಮಾಡುತ್ತದೆಯೇ, ಹೌದು. ಹೊಟ್ಟೆಯ ಮೇಲೆ ಮಲಗುವಾಗ ಮಗು ಕೆಲವೊಮ್ಮೆ ತಲೆಯನ್ನು ಮೇಲಕ್ಕೆತ್ತುತ್ತದೆ, ಹೌದಂತ ಕೊಡಿ. ಉದ್ವೇಗಕ್ಕೊಳಗಾದಾಗ ಮಗು 2 ಕೈಗಳನ್ನು ಮತ್ತು 2 ಕಾಲುಗಳನ್ನು ಚಲಿಸುತ್ತದೆಯೇ, ಹೌದಂತ ಕೊಡಿ. ಮಗು ತನ್ನ ಕೈಗಳನ್ನು ತೆರೆದಿಟ್ಟು ವಿಶ್ರಾಂತಿ ಪಡೆಯುತ್ತದೆ, ಹೌದಂತ ಕೊಡಿ. ಇಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೇಳಿದ ನಂತರ ಇಲ್ಲಿ ನೀವು ಸಲ್ಲಿಸಂತಿದೆ. ಸಲ್ಲಿಸಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮನೆ ಭೇಟಿ ಪೂರ್ಣಗೊಂಡಿದೆ ಅಂತ ಅರ್ಥ. ಮನೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈ ವಿಡಿಯೋನ ಮತ್ತು ಕೆಲವೊಂದು ಪ್ರಶ್ನೆಗಳನ್ನು ಕಡ್ಡಾಯವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಪೋಷಕರೊಂದಿಗೆ ಸಂವಾದ ನಡೆಸಿ ಅದರ ಬೆಳವಣಿಗೆ ಮತ್ತು ಯಾವ ರೀತಿಯಾಗಿ ನಿಮಗೆ ಅಂಗನವಾಡಿ ಕೇಂದ್ರದಲ್ಲಿ ಮತ್ತು ಇಲಾಖೆಯಿಂದ ತರಬೇತಿ ನೀಡಿರ್ತಾರಲ್ವ ಶಾಲಾ ಪೂರ್ವ ಶಿಕ್ಷಣ ಬಗ್ಗೆ, ಅದು ಕೂಡ ನೀವು ಪೋಷಕರಿಗೆ ಮನೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕೂಡ ತಿಳಿಸ್ಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.